KRS ಪಕ್ಷದಿಂದ ಈಗ ಬಹಳಷ್ಟು ಜನ ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಸೊ ಬನ್ನಿ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ ರಾಧಾ ಅವರೇ. ಸರ್ ಏನ್ ಸರ್ ನಿಮ್ಮ ಒಂದು ಧರ್ಮಸ್ಥಳ ಭೇಟಿ? ನೋಡಿ, 2 ವರ್ಷಗಳ ಹಿಂದೆ ಏನು ಸೌಜನ್ಯ ಹತ್ಯೆ ಆರೋಪಿ ನಿರ್ದೋಷಿ ಅಂತ ಕೋರ್ಟ್ ತೀರ್ಸ್ಕೊಡ್ತು. ಅದು ಆವತ್ತಿಗೆ ಅದರ ಅತ್ಯಾಚಾರ ಮಾಡಿ ಹತ್ಯೆ ಮಾಡಿದವರು ಯಾರು ಅಂತ ಇವತ್ತು ಸರ್ಕಾರ ಆಗಲಿ ನ್ಯಾಯಾಂಗ ಅದು ತೀರ್ಮಾನ ಮಾಡಿಲ್ಲ. ಹಾಗಾಗಿ ಆದಷ್ಟು ಬೇಗ ಸೌಜನ್ಯ ಹತ್ಯೆ ವಿಚಾರವಾಗಿ ಮರು ತನಿಖೆ ಆಗಬೇಕು ಅಂತ ಹೇಳಿ ನಾವು ಅವತ್ತು 2 ವರ್ಷದಿಂದ ಸರಿಯಾಗಿ ಆಗಸ್ಟ್ 26, 2023 ಇದೇ ಬೆಟ್ಟಲ್ಲಿ ಧರ್ಮಸ್ಥಳ ಕ್ಯಾಂಪ್ 26 ಸಂಜೆ ಬಂದು ದೇವರ ದರ್ಶನ ಮಾಡಿಕೊಂಡು ನಾವು ಪಾದಯಾತ್ರೆ ಮಾಡ್ಕೊಂಡು 2 ವರ್ಷ ಆಗ್ತಾ ಇದೆ. 2 ವರ್ಷಗಳಲ್ಲಿ ಸೌಜನ್ಯ ವಿಚಾರದಲ್ಲಿ ಯಾವುದೇ ಪ್ರಗತಿ ಆಗಿಲ್ಲ. ಹಾಗಾಗಿ ನಾವು ಸೌಜನ್ಯ ಅವರ ಮನೆಗೆ ಹೋಗಿ ನೆನ್ನೆ ಬಂದ್ವಿ. ರಾತ್ರಿ ಎಲ್ಲ ಅಲ್ಲೇ ಹೋಗಿ ಸೌಜನ್ಯ ಅವರ ಜೊತೆಗೆ ಇವತ್ತು ಬೆಳಗ್ಗೆ ಅಲ್ಲಿಂದ ಸೌಜನ್ಯ ಸಮಾಧಿಗೆ ಪೂಜೆ ಮಾಡಿಕೊಂಡು ಇಲ್ಲಿ ಬಂದಿದ್ದೀವಿ. ಧರ್ಮಸ್ಥಳದ ಮಂಜುನಾಥನಲ್ಲಿ ನಾವು ಇಲ್ಲಿ ಸೇರಿದಂತೆ ನಾವೆಲ್ಲ ಭಕ್ತರು. ನಾನು ಹಲವಾರು ಸಲ ಇಲ್ಲಿ ಬಂದು ಮುಡಿ ಕೊಟ್ಟಿದ್ದೀನಿ. ಅದೇ ತರೀಕೆ ನಾವು ಇವತ್ತು ಬಂದು ಧರ್ಮಸ್ಥಳದ ಮಂಜುನಾಥನಲ್ಲಿ ಇದು ಜನರ ಪರೀಕ್ಷೆ ಅಥವಾ ವ್ಯವಸ್ಥೆಯ ಪರೀಕ್ಷೆ ಅಲ್ಲ, ಇವತ್ತು ದೇವರ ಪರೀಕ್ಷೆ, ಮಂಜುನಾಥನ ಪರೀಕ್ಷೆನೇ ಆಗ್ತಾ ಇದೆ. ಹಾಗಾಗಿ ದೇವರೇ ಆದಷ್ಟು ಬೇಗ ಈ ಪ್ರಕರಣದ ಒಂದು ತಾರ್ಕಿಕಾಂತ್ಯವನ್ನ ಕಾಣಿಸು. ತಪ್ಪಿತಸ್ಥರಿಗೆ, ಆರೋಪಿತರಿಗೆ, ಅತ್ಯಾಚಾರಿಗಳಿಗೆ ಯಾರು ಅಥವಾ ಆರೋಪಿತರಿಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವ ಹಾಗೆ ನೋಡ್ಕೋ ಮತ್ತು ವ್ಯವಸ್ಥೆ ಬಗ್ಗೆ ಸಮಾಜಕ್ಕೆ ಒಂದು ನಂಬಿಕೆ ಬರುವಂತ ರೀತಿಯಲ್ಲಿ ಇವತ್ತು ವ್ಯವಸ್ಥೆ ಇರುವ ಹಾಗೆ ನೀನು ಆಶೀರ್ವಾದ ಮಾಡು. ನೀನು ಇವತ್ತು ನಡೀತಿರೋದು ನಿನ್ನ ಪರೀಕ್ಷೆ. ಯಾಕಂದ್ರೆ ಕಳೆದ 13 ವರ್ಷಗಳಿಂದ ನಿರಂತರವಾಗಿ ಏನೇನೇ ಆಗ್ತಾ ಇದ್ರು ಇವತ್ತು ಸೌಜನ್ಯ ವಿಚಾರವಾಗಿ ಯಾವುದೇ ರೀತಿಯ ಪ್ರಗತಿ ಬೆಳವಣಿಗೆ ಆಗೇ ಇಲ್ಲ. ಹಾಗೆ ನೋಡಿದ್ರೆ ಇದು ಪ್ರಜ್ವಲ್ ರೇವಣ್ಣ ಒಂದು ಅತ್ಯಾಚಾರದ ಪ್ರಕರಣ, ಅದು 1 ವರ್ಷದ ಒಳಗಡೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ತರಕ್ಕೆ ಅದು ವಿಶೇಷ ನ್ಯಾಯಾಲಯ ತನಿಖೆ ಮಾಡ್ತಾರೆ. ಇದು ಸಿಬಿಐ ಚಾರ್ಜ್ ಶೀಟ್ ಹಾಕಿದ 7-8 ವರ್ಷಗಳ ಕಾಲ ವಿಚಾರಣೆ ನಡೀತು ಕೋರ್ಟಲ್ಲಿ. ಆಗ್ಲೂ ನಡೆದಾಗ್ಲೂ ಆತ ಸಂತೋಷ್ ರಾಮಣ್ಣವನು ನಿರ್ದೋಷಿ, ಆತ ಆರೋಪಿ ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳೇ ಇಲ್ಲ ಅಂತ ಹೇಳಿ ಕೋರ್ಟೇ ಹೇಳಿದೆ. ಹಾಗಾದ್ರೆ ಯಾರು? ಹಾಗಾಗಿ ಇಂಥ ಸಂದರ್ಭದಲ್ಲಿ ಪೊಲೀಸರು ಕೈಚಲ್ಲಿರುವಾಗ, ನ್ಯಾಯಾಂಗ ವ್ಯವಸ್ಥೆನೂ ಕೈಚಲ್ಲಿರುವಾಗ ದೇವರೇ ಕಾಪಾಡಬೇಕು ಅಂತೇಳಿ ನಾವು ಇವತ್ತು ದೇವರಲ್ಲೇ ಹೊರಡ ನಾವು 7 ಅಂಶಗಳು ಇಟ್ಕೊಂಡಿದ್ವಿ ನಮ್ಮ ಹೋರಾಟದಲ್ಲಿ. ಇದು ಮರು ತನಿಖೆ ಆಗಬೇಕು. ಆಗಿನ ತನಿಖಾಧಿಕಾರಿಗಳು ಯಾರಿದ್ರು ಅವರನ್ನು ಮರು ತನಿಖೆ ಮಾಡಬೇಕು. ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು 2-3 ವಿಚಾರ. ದೇಶಾದ್ಯಂತ ಪ್ರತಿ ವರ್ಷ 15,000 ಹೆಣ್ಣು ಮಕ್ಕಳು ಹ್ಯೂಮನ್ ಟ್ರಾಫಿಕಿಂಗ್ ಅಂದ್ರೆ ಅವ್ರನ್ನ ಕಿಡ್ನಾಪ್ ಮಾಡೋದು, ವೇಶ್ಯಾವಾಟಿಗೆ ತಳ್ಳೋದಾಗುತ್ತೆ. ಅದನ್ನ ನಿಲ್ಲೋದಕ್ಕೆ ವಿಶೇಷ ಟಾಸ್ಕ್ ಫೋರ್ಸ್ ಒಂದು ಮಾಡಬೇಕು. ಮತ್ತೆ ಸೌಜನ್ಯ ಸುರಕ್ಷಾ ಆಯೋಗ ಅನ್ನುವಂಥದ್ದನ್ನ ಮಾಡಿ ಈ ಅತ್ಯಾಚಾರಕ್ಕೆ ಒಳಗಾದಂತ ಹೆಣ್ಣು ಮಕ್ಕಳಿಗೆ ಒಂದು ಮಾನಸಿಕವಾಗಿ, ಆರ್ಥಿಕವಾಗಿ ಧೈರ್ಯದಿಂದ ಜೀವನ ಕಟ್ಟೋದು ಬೇಕಾದಂತ ಒಂದು ಸಪೋರ್ಟಿವ್ ಸಿಸ್ಟಮ್ ಅನ್ನ ಮಾಡಬೇಕು. ಅದೇ ರೀತಿಯಲ್ಲಿಯೇ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿ ಈ ಪ್ರಕರಣಗಳು ರಾಜ್ಯಾದ್ಯಂತ ಎಲ್ಲ ಪ್ರಕರಣಗಳು, ವಿಶೇಷವಾಗಿ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ಶೋಷಣೆ ಮತ್ತು ಅತ್ಯಾಚಾರ ಕೊಲೆ ಬರುತ್ತೋ ಆ ಪ್ರಕರಣಗಳನ್ನ ಆ ಕೋರ್ಟ್ಗಳಿಗೆ, ಇವಾಗ ಹೇಗೆ ನಮ್ಮ ಜನಪ್ರತಿನಿಧಿಗಳ ಕೋರ್ಟ್ ಇದೆಯೋ ಅದೇ ತರೀಕೆ ಮಹಿಳಾ ಕೋರ್ಟ್ಗಳಿಗೆ, ಆ ಕೋರ್ಟ್ಗಳಿಗೇನೆ ವರ್ಗಾವಣೆ ಮಾಡಬೇಕು, ಆ ಸ್ಟೇಷನ್ಗಳಿಗೆ ವರ್ಗಾವಣೆ ಮಾಡಬೇಕು. ಮತ್ತೆ ಅದ್ರ ಜೊತೆಗೆ 6 months ಅಲ್ಲಿ ವಿಲೇವಾರಿ ಆಗುವಾಗ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಮಾಡಬೇಕು. ಮಹಿಳಾ ಸುರಕ್ಷಾ ಆಯೋಗ ಮಾಡಬೇಕು. ಮತ್ತೆ ಧರ್ಮಸ್ಥಳದ ಆಸ್ಪಾಸಲ್ಲಿ ಕೆಲವೊಂದು ಅಸಹಜ ಸಾವು ನಡೆದಿದೆ ಅಂತ ಹೇಳ್ತಾರೆ. ಅದನ್ನ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಅಂತ 1 ನಿಮಿಷ ನಾವು ಇವತ್ತು SIT ನೆನ್ನೆ ಮೊನ್ನೆ ಬಂದಿದೆ. 7 ವರ್ಷಗಳ ಹಿಂದೆ ಇವತ್ತು ಇಷ್ಟೊತ್ತೇನು ಹೇಳಿದೆ ನಾನು, 2 ವರ್ಷಗಳ ಹಿಂದೆ ಕೊಟ್ಟಂತಹ 7 ಅಂಶಗಳ ಆಗ್ರಹ. ಇದು ಕೇವಲ ಸೌಜನ್ಯ. ಇವತ್ತೊಂದು ನಿಮಿಷ, ನೀವು ಸೌಜನ್ಯ ವಿಚಾರಕ್ಕೆ ಹೇಳ್ತೀನಿ. ಇದು ಸೌಜನ್ಯ ವಿಚಾರದಲ್ಲಿ ಆ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಈ ತರಹದ ಘಟನೆ ಅಥವಾ ಶೋಷಣೆ ಅಥವಾ ಹಲ್ಲೆ ಅಥವಾ ಹತ್ಯೆ ಯಾವ ಹೆಣ್ಣು ಮಕ್ಕಳಿಗೂ ಆಗಬಾರದು. ಆ ತರದ ಒಂದು ವ್ಯವಸ್ಥೆ ಕಟ್ಟಿ ಅಂತ ನಾವು ಹೋರಾಟ ಮಾಡ್ತಿರೋದು. ಇದು 2 ವರ್ಷದ ಟೈಮಿಂಗ್ಸ್ ಯಾಕೆ ನಾವು ಆಗಸ್ಟ್ 20 ಇವತ್ತೇನು ಡೇಟು 24 ಯಾವ ತಿಂಗಳು? ಆಗಸ್ಟ್ ತಿಂಗಳ 26ನೇ ತಾರೀಕು 2023ರಲ್ಲಿ ನಾವು ಇದೇ ಜಾಗದಲ್ಲಿದ್ವಿ. ಆವತ್ತು ಬೆಳ್ತಂಗಡಿಯಿಂದ ಇಲ್ಲಿಗೆ ಪಾದಯಾತ್ರೆ ಮಾಡ್ಕೊಂಡು ಬಂದು ಮಂಜುನಾಥನಿಗೆ ದರ್ಶನ ಮಾಡಿಕೊಂಡು ಮತ್ತೆ ಇಲ್ಲಿಂದ ಪಾದಯಾತ್ರೆಯಲ್ಲೇ ಬೆಂಗಳೂರು ತನಕ ಹೋದ್ವಿ. ಆಗಸ್ಟ್ 26ರಿಂದ ಸೆಪ್ಟೆಂಬರ್ 8ರ ತನಕ 14 ದಿನಗಳ 350 ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ನಾವು ನಿನ್ನೆ ಮೊನ್ನೆ SITನೋ ಇನ್ಯಾವುದೋ ವಿಚಾರ ಬಂದಾಗಲ್ಲ, 2 ವರ್ಷಗಳ ಹಿಂದೆ ಆವತ್ತು ಸೌಜನ್ಯ ಮುಖ್ಯವಾಗಿ ಈಗ ಹೇಳಿದಲ್ಲ 7 ಅಂಶಗಳು ಇಟ್ಕೊಂಡು ವಿಶೇಷವಾಗಿ ಸೌಜನ್ಯ ತೀರ್ಪು ಬಂದಂತ ಸಂದರ್ಭದಲ್ಲಿ ಹಾಗಾದ್ರೆ ಆರೋಪಿ ಯಾರು ಬೇಗ ಅದ್ರ ಬಗ್ಗೆ ತನಿಖೆ ಆಗಲಿ ಅಂತೇಳಿ ಆವತ್ತೇ ಮಾಡಿದ್ವಿ. ಇವತ್ತು ಅದರ ನೆನಪಿನಲ್ಲಿ ಸ್ಮರಣೆಯಲ್ಲಿ 2 ವರ್ಷದ ಸ್ಮರಣೆಯಲ್ಲಿ ಮಾಡ್ತಾ ಇದ್ದೀವಿ. ಆವತ್ತು ನಾನು ಆ 14 ದಿನಗಳ ಕಾಲ ನಾನು ಹಗಲಲ್ಲಿ ಮೌನ ವೃತ್ತದಲ್ಲಿದ್ದೆ, ನಾನು ಮಾತಾಡ್ತಾ ಇರಲಿಲ್ಲ. ನಮ್ಮ ಪಕ್ಷದ ಉಪಾಧ್ಯಕ್ಷರಾಗಿದ್ದಂತ ಮತ್ತು ತದನಂತರ ಕಾರ್ಯಾಧ್ಯಕ್ಷರಾದಂತಹ ಲಿಂಗೇಗೌಡರು ಆ ಸಂದರ್ಭದಲ್ಲಿ ಎಲ್ಲೆಲ್ಲಿ ಈ ವಿಚಾರವನ್ನ ದಾರಿ ಉದ್ದಕ್ಕೂ ಮಾತನಾಡ್ತಾ ಬಂದರು.
ನಿಮ್ಗೆ ಗೊತ್ತಿರೋ ಹಾಗೆ ಅವರು ಇದೇ ಥರದ ಒಂದು ಪಾದಯಾತ್ರೆಯಲ್ಲಿ 7-8 ತಿಂಗಳ ಹಿಂದೆ ಗುಜರಾತ್ನಲ್ಲಿ ತೀರ್ಬೋದು. ಸೊ ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಮತ್ತೆ ನಾವು ಈ ವಿಚಾರವಾಗಿ ಧರ್ಮಸ್ಥಳದ ಮಂಜುನಾಥಿಗೆ ಹೋಗಿ ಮರೆಯೋಣ. ಮತ್ತೆ ವಿಶೇಷವಾಗಿ ಸೌಜನ್ಯ ಕುಟುಂಬಕ್ಕೆ ಈಗ ಇಷ್ಟೆಲ್ಲ SIT ಆಗಿದೆ, SIT ನಲ್ಲಿ ಸೌಜನ್ಯ ವಿಚಾರವಾಗಿ ಮರುತನಿಖೆನೇ ಆಗ್ತಿದೆಯಾ ಇಲ್ವಲ್ಲ. ಹಾಗಾಗಿ ಈಗ ಆ ಕುಟುಂಬಕ್ಕೆ ಇಷ್ಟೆಲ್ಲ ಆಗ್ತಾ ಇದೆ ಅಂದ್ರೆ ಆ ಕುಟುಂಬಕ್ಕೆ ನ್ಯಾಯ ಸಿಗ್ತಾ ಇಲ್ಲ. ಹಾಗಾಗಿ ನಿಮ್ ಜೊತೆ ಇದ್ದೀವಿ ಅಂತ ಮತ್ತೊಮ್ಮೆ ಹೇಳೋದಕ್ಕೆ ನಮ್ಮ 2 ವರ್ಷಗಳ ಹಿಂದಿನ ಹೋರಾಟದ ನೆನಪಿನಲ್ಲಿ ಸ್ಮರಣೆಯಲ್ಲಿ ತಿಳ್ಬೋದು. ಸರ್, ಇದು ತಲೆಬುರುಡೆ ಪ್ರಕರಣಕ್ಕೂ ಮತ್ತು ನಿಮ್ಮ ಈ ಜಾಥಾಂಗ ಮೆರವಣಿಗೆಗೂ ಸಂಬಂಧ ಇಲ್ಲ. ತಲೆಬುರುಡೆ ಇನ್ಯಾವ್ಯಾವ್ದು ನಾಪತ್ತೆ ಆಗಿದ್ದಾರೆ ಇಂಥದ್ದು ಯಾವುದಕ್ಕೂ ನಮ್ದಿಲ್ಲ. ನಾವು ಇದನ್ನು ತೀರ್ಮಾನ ಮಾಡಿ 2 ತಿಂಗಳ ಹಿಂದೆನೇ ತೀರ್ಮಾನ ಮಾಡಿದ್ವಿ. 2 ತಿಂಗಳಿಂದನೇ ತೀರ್ಮಾನ ಮಾಡಿದಾಗ ಇದನ್ನ ಮಾಡೋದು ಈ ತರದ್ದು ನಿಮ್ಗೆ ಗೊತ್ತಾಗ್ತಿಲ್ಲ. ನೀವು ಇದ್ದೀರಾ, ಇಲ್ಲಿ ಏನೇನು ಆಗ್ತಿದೆ, ಯಾವ್ಯಾವ ತರದ್ದು ನಡೀತಾ ಇದೆ, ಅನಾಹುತಗಳು ಬೇರೆ ಬೇರೆ ತರದ್ದು ನಡೀತಾ ಇದೆ. ನಾವು ಅದ್ರ ಬಗ್ಗೆ ಒಂದು ತಲೆ ಕೆಡಿಸ್ಕೊಂಡಿಲ್ಲ. ನಾವು ಅದಕ್ಕೆ ಪೊಲೀಸರು ಗೊತ್ತಿದೆ, ಈಗ ಯಾರ ಮೇಲೇನೋ ಕೇಸ್ ಹಾಕೋಣ. ಸೌಜನ್ಯ ಹೋರಾಟದಲ್ಲಿ ತಿಮ್ರೋಡಿ ಕೂಡ ಇದ್ರಲ್ಲ, ತಿಮ್ರೋಡಿ ಅವ್ರಿಗೂ ನಿಮ್ಗೂ ಸಂಬಂಧ ಇಲ್ಲ. ಬಹಳ ಅನುಮಾನ ದೃಷ್ಟಿಯಿಂದ ನೋಡುವಂತಹ ಸಂದರ್ಭ. ಅವರು ನಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ಬಂದಿಲ್ಲ, ನಾವು ಅವ್ರ ಯಾವುದೇ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಬಟ್ ಆದ್ರೆ ಅವರು ಸೌಜನ್ಯ ವಿಚಾರದಲ್ಲಿ ನಾವು ನೋಡೋದಾಗೆ ಬಹಳ ದೊಡ್ಡ ಧ್ವನಿಯಲ್ಲಿ ಮಾತಾಡ್ತಾ ಜೀವಂತವಾಗಿದ್ದೀವಿ. ಆದ್ರೆ ಅವರ ಹೋರಾಟದ ವಿಧಾನಗಳು ಬೇರೆ ತರ ಇದೆ. ನೀವೇನು ಅವ್ರ ಬಂಧನವನ್ನು ಖಂಡಿಸೋದಾಗಿ ಅಥವಾ ಓವರಾಲ್ ಹೋರಾಟಗಾರರನ್ನ ಒಬ್ಬರಾದ್ಮೇಲೆ ಒಬ್ಬರನ್ನ ಬಂಧನ ಕೊಡಬೇಕಾದ್ರೆ ಅದಕ್ಕೂ ನಿಮ್ಗೆ ಸಂಬಂಧ ಇಲ್ಲ, ಅದನ್ನ ನೀವು ಖಂಡಿಸೋದು ನೋಡಿ ಅದು ಇಲ್ಲ. ನಾನು ಅದನ್ನ ಹೇಳಿಲ್ಲ. ಒಂದು ವಿಚಾರ, ಈ ರಾಜ್ಯದ ಉಪಮುಖ್ಯಮಂತ್ರಿ ಆದಂತಹ ವ್ಯಕ್ತಿ ಒದ್ದು ಒಳಗಾಗ್ತೀವಿ ಅಂದ್ರೆ ಇದೇನು ಈ ರಾಜ್ಯ ಯಾರಿಗೇ ಆಗ್ಲಿ, ನಾಳೆ ಇನ್ನೊಂದು ಬಿಜೆಪಿಯನ್ನು ಒದ್ದೊಳಗಾಗ್ತೀವಿ ಅನ್ಬಹುದು. ಪ್ರಜಾಪ್ರಭುತ್ವ ಅನ್ನೋದು ಮತ್ತೆ ಮುಖ್ಯಮಂತ್ರಿ ಆಗೋದಕ್ಕೆ ಅಲ್ಲ, ಜನಪ್ರತಿನಿಧಿ ಆಗೋದಕ್ಕೆ ನಾಲಾಯಕ್ DK ಶಿವಕುಮಾರ್ ಒದ್ದು ಒಳಗಾಗ್ತೀವಿ ಅಂದ್ರೆ ನನಗೆ ಗೊತ್ತಿಲ್ಲ. ಆ ಶೆಟ್ಟಿ ಹತ್ರ ನಾನು ನೋಡಿ, ನಾನು ಇವತ್ತು ನಮ್ಮವರು ಮಂಜುನಾಥನ ದರ್ಶನ ಹೋಗ್ತಾರೆ, ಆ ವಿಚಾರವಾಗಿ ನಾನು ರಾಜಕಾರಣ. ಆದರೆ ಒದ್ದು ಒಳಗಾಗ್ತೀನಿ ಹಾಕ್ಲಿ. ನನ್ನ ಮೇಲೆ ಹನ್ನೊಂದು ಕೇಸ್ ಇದೆ, 9 ಕೇಸಲ್ಲಿ ನಾನು ಈಗ 2 ಕೇಸಲ್ಲಿ ಅಕ್ಯೂಟ್ ಆಗಿದ್ದೀನಿ. ಇವೆಲ್ಲ ನಾವು ಬೇಲ್ ಮೇಲೆ ಇದ್ದೀವಿ. ಹಾಗಾಗಿ ಪ್ರಕ್ರಿಯೆ ನಡೆಯುತ್ತೆ. ಈಗ ಒದ್ದು ಒಳಗಾಗ್ದವನು ಒದ್ದು ಹೊರಗೆ ಬಂದಿದ್ದಾನೆ ಅನ್ಬೋದು. ನಾವು DK ಶಿವಕುಮಾರ್ ಒದ್ದು ತಿಮ್ರೋಡಿ ಹೊರಗೆ ಬಂದಿದ್ದಾನೆ ಅನ್ಬೋದಾ? ಹಂಗೆಲ್ಲ ಅನ್ಬಾರ್ದು. ಪ್ರಜಾಪ್ರಭುತ್ವದಲ್ಲಿ ಆ ಥರದ ಪದಗಳು, ವಿಶೇಷವಾಗಿ ಜನಪ್ರತಿನಿಧಿಗಳು, ಪ್ರಜಾಪ್ರಭುತ್ವದ ಓಂ ನಾಮ ಗೊತ್ತಿಲ್ಲದಂತ ಮೂರ್ಖರು ಇವರು ದೇಶ ಕಾಪಾಡ್ತಾರೆ. ನಿಮ್ಗೆಲ್ಲ ಗೊತ್ತಿದೆ, ಈಗ ಮಾಧ್ಯಮಗಳ ಮೇಲೆನೆ ಯಾವ ತರಹದ ಏನು ಮಾತಾಡಿದಕ್ಕೆಲ್ಲ ಯಾವ ತರಕ್ಕೆ ಆಗ್ತಾ ಇದೆ. ಇವರೆಲ್ಲ ದೇಶನ, ಪ್ರಜಾಪ್ರಭುತ್ವವನ್ನ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ, ವಾಕ್ ಸ್ವಾತಂತ್ರ್ಯವನ್ನ ಇವೆಲ್ಲ ಕಾಪಾಡ್ತಾರ, ಮಾನವ ಹಕ್ಕುಗಳನ್ನ ಕಾಪಾಡ್ತಾರ ಇಲ್ಲ. ಹಾಗಾಗಿ ಆದ್ರೆ ತಿಮ್ರೋಡಿ ಅವರು ಕಾನೂನು ಪ್ರಕ್ರಿಯೆಗೆ ಒಳಪಟ್ಟಿದ್ದಾರೆ, ಅವ್ರು ಬಂದಿದ್ದಾರೆ, ಸ್ವಾಗತಿಸ್ತೀವಿ. ಆದ್ರೆ ಒಂದು ವಿಚಾರ, ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಿರೋದು 2 ತರಹದ ರೀತಿಗೆ. ಒಂದು ಸಾತ್ವಿಕವಾಗಿ ನಮ್ಮ ತರ ಹೋರಾಟ ಮಾಡ್ತಿರೋರು, ಇನ್ನೊಂದಷ್ಟು ಜನ ನೋವಿನಲ್ಲೂ ಆಕ್ರೋಶದಲ್ಲೂ ಮಾಡ್ತಿರೋದು. ಆದ್ರೆ ನಾವು ಯಾವುದೇ ಕಾರಣಕ್ಕೂ ಹದ್ದು ಮೀರಬಾರ್ದು. ಒಂದು ಮಾತು ಮತ್ತು ಕೃತಿ ಒಂದು ಸಹ್ಯವಾದ ರೀತಿಯಲ್ಲಿ ಇರಬೇಕು. ಆದರೆ ಒಂದು ಸಂದರ್ಭದಲ್ಲಿ ನಾನೇ ಒಪ್ಕೊಳ್ಬೇಕು, ನಾನೆಲ್ಲಿದೆ. ಹೌದು, ಅದು ಬೇರೆ ತರಕ್ಕಿರುತ್ತೆ. ನಿಮಗೆ ನೋಡಿ, ಕ್ರಾಂತಿಯುತವಾಗಿ ನಡೆಯುತ್ತೆ, ಶಾಂತಿಯುತವಾಗಿ ನಡೆಯುತ್ತೆ. ಶಾಂತಿಯುತವಾಗಿ ನಡೆಯುವಾಗ ಅದಕ್ಕೆ ಯಾವತ್ತೂ ಮುಕ್ತಿ ಇಲ್ಲ ಅಂದಾಗ ಕ್ರಾಂತಿ ನಡೆಯುತ್ತಿಲ್ಲ. ಹಾಗಾಗಿ ನಾನು ಅವ್ರಲ್ಲಿ ಕೇಳ್ಕೊಳ್ಳೋದೇನು ಅಂದ್ರೆ, ಅನಗತ್ಯವಾದ ವಿಚಾರಗಳಿಗೆ ನೀವು ಹೋಗ್ಬೇಡಿ. ಇವತ್ತು ಕೇವಲ ಸೌಜನ್ಯವನ್ನು ವಿಚಾರ ಮಾಡಿ. SIT ಏನ್ ಮಾಡಿದ್ರೆ SIT ತನ್ನ ಕೆಲಸ ಮಾಡುತ್ತೆ. ನೀವು ಕೆಲವೊಂದಷ್ಟು ಜನ ಉದ್ರೇಕದಲ್ಲಿ ಏನೇನೋ ಮಾತಾಡ್ತಾರೆ, ಹುಚ್ಚು ನಾಯಿಗಳ ತರ ಆ ಕಡೆ ಈ ಕಡೆ ಎಲ್ಲ ನಿಮ್ಗೆ ಗೊತ್ತಿದೆ. ಈಗ ಏನು ಜನರಿಗೆ ಹುಚ್ಚಿಡಿದು ಬಿಟ್ಟಿದೆ. ಸರ್, ಈಗ ಸೌಜನ್ಯ ಹೋರಾಟವನ್ನ ಮುಂದಿಟ್ಕೊಂಡು ಬಹಳಷ್ಟು ಜನ ನಮಗೂ ತೊಂದರೆ ಆಗಿದೆ ಅಂದ್ರೆ ಅದೊಂದು ಸ್ಫೂರ್ತಿ ಅಂತನೋ, ಅಥವಾ ಈ ಹೋರಾಟ ಎಷ್ಟು ಜೀವಂತವಾಗಿದೆ, ನಮಗಾಗಿರುವಂತಹ ಅನ್ಯಾಯಕ್ಕೂ ಏನಾದ್ರೂ ನ್ಯಾಯ ಸಿಗಬಹುದೇನೋ ಅನ್ನೋ ಕಾರಣಕ್ಕೆ ಸೌಜನ್ಯದ ಹೋರಾಟದ ಆಶ್ರಯದ ಕೆಳಗೆ ಬಹಳಷ್ಟು ಜನ ದೂರದಾರರು ಬಂದ್ರು ಸರ್. ಬಂದು ಈ ಉದಾಹರಣೆಗೆ ಈ ಸುಜಾತಾ ಭಟ್ ಅಂತವರೆಲ್ಲ ದಿನಕ್ಕೊಂದು ಸುಳ್ಳ ಅಥವಾ ದಿನಕ್ಕೊಂದು ಕಥೆಯನ್ನ ಕಟ್ಟುತ್ತಾ ಈ ಹೋರಾಟದ ಆಶ್ರಯದ ಒಳಗಡೆ ಈ ತರದ ಕೆಲವೊಂದು ಡಿವಿಯೇಷನ್ಸ್ ಆಗ್ತಾ ಇರೋದು ಮೂಲ ಹೋರಾಟಕ್ಕೆ ಧಕ್ಕೆ ಆಗ್ತಾ ಇದೆ ಅನ್ನುವಂಥದ್ದು ಹೋರಾಟಗಾರರ ಒಂದು ಅಳಲು. ಅದು ಒಂದು ಸ್ವಲ್ಪ ನಿಜವಾದ ವಿಚಾರನೇ. ಆಮೇಲೆ ನೋಡಿ, ಇಂಥದನ್ನ ನಾವು ತಡೆಯೋದಿಕ್ಕೆ, ಯಾಕಂದ್ರೆ ಸತ್ಯಾಂಶವನ್ನ ತನಿಖೆ ಮಾಡಿದ್ಮೇಲೆ ತಾನೇ ಗೊತ್ತಾಗುವಂಥದ್ದು. ಹಾಗಾಗಿ ಒಂದು SIT ಒಂದು ಅವಕಾಶ ಕೊಟ್ಟಿದೆ. ಈಗ ಹಲವಾರು ಜನ ಒಂದು SIT ಕೊಟ್ಟಿದ್ದಾರೆ. ಯಾರು ನೀವು ಸುಜಾತ ಭಟ್ ಅಂತ ಹೇಳಿದ್ರೆ ಅದೊಂದು ಪ್ರಕರಣ, ಇನ್ನೊಂದು ಯಾವುದೋ ಒಂದು ಪ್ರಕರಣ. ಆದ್ರೆ ಇಲ್ಲಿಯೇ ಹಲವಾರು ಸಂದರ್ಭಗಳಲ್ಲಿ ಬಂದು ಜನ ಹಿಂದೆ ಧೈರ್ಯದವರು ಬಂದು ಕೊಡ್ತಾ ಇದ್ದಾರೆ. ಒಳ್ಳೆ ಧರ್ಮಸ್ಥಳದ ಪಾವಿತ್ರ ಆ ಮೂಲಕವಾದರೂ ಏನು ಜನರಿಗೆ ಜಾಹೀರಾಗಿ ಧರ್ಮಸ್ಥಳದಲ್ಲಿ ಯಾರು ದುಷ್ಕರ್ಮಿಲ್ಲ ಅನ್ನುವಂಥ ಜನ ಬರಬೇಕಾಗಿ, ಅಥವಾ ಹಿಂದೆ ಇದ್ರೂ ಮುಂದಕ್ಕೆ ಆ ಥರ ಇಲ್ಲದೆ ಇರುವಂಥ ಒಂದು ವ್ಯವಸ್ಥೆನಾದ್ರೂ ಆಗಲಿ. ಹಾಗಾಗಿ SIT ಕೆಲವೊಬ್ಬರಿಗೆ ಏನಂತೀರ ನೀವು ಸ್ಫೂರ್ತಿ ಕೊಟ್ಟಿದ್ರೆ ಇಟ್ಸ್ ಎ ವೆಲ್ಕಮ್ ಥಿಂಗ್, ಯು ಶುಡ್ ವೆಲ್ಕಮ್ ಇಟ್. ಸೊ ಹಾಗಾಗಿ ನಮಗೆ ಆ ವಿಚಾರವಾಗಿ ಇಲ್ಲೇ ಅಲ್ಲ ಎಲ್ಲಾ ಕಡೆ ನೋಡಿ, ನಮ್ಮ ಕರ್ನಾಟಕದಲ್ಲೇ ದೇಶದಲ್ಲಿನೇ ದಟ್ಟ ದರಿದ್ರ ಪೊಲೀಸ್ ವ್ಯವಸ್ಥೆ. ಕೋಲ್ಡ್ ಕೇಸಸ್, ಯಾವುದೇ ಒಂದು ಅಪರಿಚಿತ ಶವ ಸಿಕ್ಕಿದೆ ಅಂದ್ರೆ ಅದು ಯಾರು ಏನು ಅಂತ ಹೈ ಪ್ರೊಫೈಲ್ ಕೇಸ್ ಹಾಕಿಲ್ಲ ಅಂದ್ರೆ ಅವ್ರು ತನಿಖೆ ಮಾಡ್ತಾರೆ. ಗಾಡಿ ಬಿಸಾಗಿದೆ, ಮಟ್ಟ ಮಾಡಿ ಊಟ್ಬಿಡು ಅಂತ ಹೋಗ್ಬೇಕು. ನಾವು ಎಷ್ಟೋ ನೋಡ್ತೀವಲ್ಲ ಬೇರೆ ಬೇರೆ ದೇಶಗಳಲ್ಲಿ, ಅದಕ್ಕೆ ಸ್ಪೆಷಲ್ ವಿಂಗ್ಗಳನ್ನ ಮಾಡಿ ಬರೀ ಕೋಲ್ಡ್ ಕೇಸಸ್. ಅವಾಗಲೂ ಜಾಂಡೋ ಜೇಂಡೋ, ಏನು ಗಂಡ ಅಪರಿಚಿತ ಗಂಡು ಶವ ಆದ್ರೆ ಜಾಂಡೋ ಅಂತಾರೆ, ಅಪರಿಚಿತ ಹೆಣ್ಣು ಶವ ಆದ್ರೆ ಜೇಂಡೋ ಅಂತಾರೆ. ಆ ಜಾಂಡೋ ಯಾರು
ಮೂಲ ಅಂತ ಹುಡುಕೋದಿಕ್ಕೇನೆ ಬಹಳ ದೊಡ್ಡ ಮಟ್ಟದಲ್ಲಿ ಸಂಪನ್ಮೂಲಗಳನ್ನ ವಿನಿಯೋಗಿಸಿ ಊತು ಹೋಗಿರುವಂತಹ ಪ್ರಕರಣ ಎಲ್ಲ ಹೊರಗೆ ನಮ್ಮಲ್ಲಿ ಏನಿದೆ ಇಷ್ಟು 150-200 ಪ್ರತಿಶತಗಳು ಸಿಕ್ಕಿದ್ದು ಸಾವಿರಗಳು ಅಂತ ಹೇಳ್ತಾರೆ ಸಾಹೇಬರು ಎಷ್ಟು ಪ್ರತಿಶತಗಳು ಅಂತ ಅದನ್ನ ಇವತ್ತಾದ್ರೂ ಹುಡುಕಿದ್ದಾರೆ. ಅಲ್ಲ ಅದೇ ಸುಳ್ಳು ಅಂತ ಸರ್ ಈಗ ಈಗ ಅದೇ ಸುಳ್ಳು ನಾನು ಅವನು ಹೇಳ್ತಾ ಇಲ್ಲ, ನಾನು ಯಾವತ್ತು ಗೊತ್ತಿಲ್ಲ, ನಾನು ಅವ್ನು ಹೇಳೋದು ಹೇಳ್ತಾ ಇಲ್ಲ. ನಾನು ಹೇಳ್ತಿರೋದು ಸರ್ಕಾರಿ ದಾಖಲೆಗಳಲ್ಲಿ ಇತ್ತೀಚೆಗೆ ಪತ್ರಗಳಲ್ಲೆಲ್ಲ ಬಂದಿದ್ದಲ್ಲ, ಸರ್ಕಾರಿ ದಾಖಲೆಗಳು ಹೇಳ್ತಿದ್ದಲ್ಲ 18-20 ಅಸಹಜ ಸಾವುಗಳು ಅನ್ಐಡೆಂಟಿಫೈಡ್, ಅದ್ರಲ್ಲಿ 18 ಹೆಣ್ಣು ಮಕ್ಕಳು ಇದ್ದಾರೆ. ಸರ್ಕಾರ ಪೊಲೀಸ್ ಇಲಾಖೆ ಕೊಟ್ಟಿರೋದು. ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ, ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ, ಹಾಗಾಗಿ ಅವೆಲ್ಲ ತನಿಖೆ ಮಾಡಬೇಕು. ಇವು ಯಾವೇ ಇರಲಿ, ಮೂಲ ವಾರಸ್ದಾರ ಅಂದ್ರೆ ಅವ್ರ ಮನೆಯವರು ಯಾರ ತಲುಪಿಸುವಂತ ವ್ಯವಸ್ಥೆ ಆಗಬೇಕು. ನಮ್ಮ ದೇಶದಲ್ಲಿ ಅಂದ್ರೆ ಜನಸಂಖ್ಯೆ ಜಾಸ್ತಿ, ಸಹಾಯ ಅಳೋರು ಯಾರು ಆ ತರದ ಒಂದು ವ್ಯವಸ್ಥೆ ಕಟ್ಟಬೇಕು ಅಂತ ನಾವು ಹೋರಾಟ ಮಾಡ್ತೀವಿ. ಹಾಗಾಗಿ ನಮ್ಮ ಹೋರಾಟ ನೀವು ಆವತ್ತಿನ ನೀವು ಹೇಳಿದ್ರು ನಾವು ಯಾವ ತರ ಬಂದಿದ್ದೀವಿ ಅಂತ, ನಾವು ಅದೇ ತರ ಬಂದಿದ್ದೀವಿ, ಅಂಜಿಲ್ಲ ಅಳಕ್ಕಿಲ್ಲ. ಆದ್ರೆ ನಾವು ನ್ಯಾಯವನ್ನ ಕೇಳೋದಕ್ಕೇನೆ ಹೋರಾಟ ಮಾಡ್ತಾ ಇದ್ದೀವಿ. ನನ್ನ ಪ್ರಕಾರ ಇವತ್ತು ಬೇರೆಯವ್ರನ್ನು ಸಹ ಇದೇ ರೀತಿ ಮಾಡಬೇಕು. ಆಮೇಲೆ ಪ್ರೊವೋಕ್ ಮಾಡೋರು ಇರ್ತಾರೆ, ಸುಳ್ಳು ಮಧ್ಯದಲ್ಲೇ ಅದು ಕಾನ್ಸಂಟ್ರೇಟ್ ಮಾಡಿ ಹೋರಾಟದ ಹಾದಿಯನ್ನು ತಪ್ಪುವಂತವ್ರು ಇರ್ತಾರೆ.